ನಮ್ಮನ್ನ ಜನಪ್ರಿಯ ಶಾಸಕರು ಅಂತ ಬೇರೆ ಕರೀತಾರೆ. ನಮ್ಮ ತಾಲೂಕು ಆಡಳಿತವನ್ನ ಜನಪ್ರಿಯ ಆಡಳಿತ ಅಂತ ಕರೀತಾರೆ. ನಾವು ಮನಸ್ಸು ಮೆಚ್ಚುವಂಥ ಕೆಲಸ ಮಾಡಬೇಕು. ನಾನಾಗಲಿ, ಶ್ರೀನಿವಾಸ ರೆಡ್ಡಿ ಆಗಲಿ, ಯಾರಾಗಲಿ, ಇಲ್ಲಿ ಕೂತಿರ್ತಕ್ಕಂಥ ಇವು ಆಗಲಿ, ತಹಸೀಲ್ದಾರನ ನಾಳೆ ದಿವಸ ಸಾಯಲೇಬೇಕು. ಜನಸ್ಪಂದನ ಕಾರ್ಯಕ್ರಮದ 3ನೇ ಪಂಚಾಯಿತಿ ತುಂಬ ಬೆಳಗ್ಗೆಯಿಂದ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಮೂಡಿಬಂತು. ತುಂಬ ಜನ ಬಡಬಗ್ಗರು, ಮನೆ ಇಲ್ದವರು, ಜಾಗ ಇಲ್ದಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಬಂದವರ ಅಹವಾಲುವನ್ನು ಸ್ವೀಕಾರ ಮಾಡಿದ್ದೀವಿ. ಆದಷ್ಟು ಬೇಗ ಏನಿಲ್ಲಿ ನಿವೇಶನ ಇಲ್ದಿರ್ತಕ್ಕಂಥವ್ರಿಗೆ 3 ಎಕರೆ ಜಮೀನಿನಲ್ಲಿ ಆದಷ್ಟು ಬೇಗ ನಾನು ಇವತ್ತೇ ಅದನ್ನು ಪ್ರೋಗ್ರೆಸ್ ಮಾಡಿ 3 ಎಕರೆ ಜಮೀನಿದೆ ಇಲ್ಲಿ, ಅದನ್ನು ರೆಡಿ ಮಾಡಿ ಅವರಿಗೆ ಸೈಟ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊತೀವಿ. ಬೆಳಗ್ಗೆ 70 ಬೆಳಗ್ಗೆ ಫೋನ್ ಮಾಡಿ ನಮ್ಮ ಇವ್ರಿಗೆ ಕೇಳಿದೆ, ಇನ್ನೂ ಜನ ಬಂದವರ ಎಲ್ಲ ನೋಡಿ ಅಂತಂದ್ರೆ ಪಿ ಡಿ ಅವ್ರಿಗೆ ಕೇಳಿ ಮಾಡಿದ್ರು. ಸರ್ ಜನ ಬರ್ತಾವ್ರ ಗೊತ್ತಿಲ್ಲ ಸರ್, ಅಪ್ಲಿಕೇಶನ್ ಎಷ್ಟು ಬರ್ತವೆ ಅಂತ. ಸುಮಾರು ಅಪ್ಲಿಕೇಶನ್ ಬರ್ತಾವೆ, ಬನ್ನಿ ಸರ್ ಇವತ್ತು ಅಂತ. 78 ಅಪ್ಲಿಕೇಶನಲ್ಲಿ 56 ಅಪ್ಲಿಕೇಶನ್ ಪಿ ಡಿ ಒ ಮೇಲೆ ದೂರ ಬಂದಿದೆ. ಎಷ್ಟು? ಒಂದು ಚಪ್ಪಾಳೆ ಕೊಡ್ಬೇಕೆಲ್ಲರು. ಇದು ನಮಗೆ ಜನಸ್ಪಂದನಕ್ಕೆ ಸಿಕ್ಕಿರ್ತಕ್ಕಂಥ ಜನ ಸೇವೆ. ನಮಗೆ ಒಂದು ನಮ್ಮನ್ನ ಜನಪ್ರಿಯ ಶಾಸಕರು ಅಂತ ಬೇರೆ ಕರೀತಾರೆ. ನಮ್ಮ ತಾಲೂಕು ಆಡಳಿತವನ್ನ ಜನಪ್ರಿಯ ಆಡಳಿತ ಅಂತ ಕರೀತಾರೆ. ನಾವು ಮನಸ್ಸು ಮೆಚ್ಚುವಂಥ ಕೆಲಸ ಮಾಡಬೇಕು. ನಾನಾಗಲಿ, ಶ್ರೀನಿವಾಸ ರೆಡ್ಡಿ ಆಗಲಿ, ಯಾರಾಗಲಿ, ಇಲ್ಲಿ ಕೂತಿರ್ತಕ್ಕಂಥ ಇವು ಆಗಲಿ, ತಹಸೀಲ್ದಾರನ ನಾಳೆ ದಿವಸ ಸಾಯಲೇಬೇಕು. ಸಾಯೋ ಮಧ್ಯೆ ಭಗವಂತ ನಮಗೊಂದು ಕೆಲಸ ಕೊಟ್ಟನು, ಅದು ಸರ್ಕಾರಿ ಕೆಲಸ. ಆ ಸರ್ಕಾರಿ ಕೆಲಸ ತಕ್ಕಂಥ ಗೌರವ ಕೊಟ್ಟು ಇವತ್ತು ನಾವು ಮಾಡ್ತೀವಿ. ಇವತ್ತು ಜನ ನಿಮ್ಗೆ ಮೆಚ್ಚುಗೆ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಬಂದು ಪಿ ಡಿ ಒ ಬಗ್ಗೆ ಮಾತಾಡ್ತಾರೆ, ನಂಗೆ ಒಂದು ನಾಚಿಕೆ ಆಯ್ತು. ಇವತ್ತು ನಾನು ಸಿ ಹೋಗಿ ಮಾತಾಡಿದ್ದೀನಿ ಈಗ ತಾನೆ. ನೀವು ಎ ಸಿ ರೂಮಲ್ಲಿ ಕೂತಿದ್ದು, ನಾವು ಇಲ್ಲಿ ಕೂತಿದ್ದೀವಿ, ನಿಮ್ಮ ಬಗ್ಗೆ ಮಾತಾಡಿ ಅಂತ ಕೂತಿದ್ವಿ. ಇದು ಅಗೌರವ ತರ್ತಕ್ಕಂಥ ವಿಷಯ. ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀನಿ. ಇವತ್ತು ಸಾರ್ವಜನಿಕರು ಇವತ್ತು ಯಾರೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋನೋ ಇಲ್ಲ ಇನ್ನೊಬ್ಬ ಕಟ್ಟೋನೋ ಬಂದು ನಮ್ಮ ಹತ್ರ ಯಾರು ಕೇಳ್ತಾ ಇಲ್ಲ. ಇವತ್ತು ನಮಗೆ ಸ್ವಚ್ಛತೆ ಆಗಿಲ್ಲ, ಮನೆ ಇಲ್ಲ, ಅದಿಲ್ಲ, ಇದಿಲ್ಲ, ಈ ಸುತ್ತಾಗಿಲ್ಲ, ಅದಿಲ್ಲ. ಇವತ್ತು ನಾನು ತಾಯ್ಲೂರು ಇವತ್ತು ನಮ್ಮ ತಾಯ್ಲೂರು ಹಿಂಗಿರಲಿಲ್ಲ. ಇವತ್ತು ಅತ್ಯಕ್ರಮಣ ಮಾಡಿ ರಸ್ತೆಗಳಲ್ಲಿ ಅಂಗಡಿಲಿ ಹಾಕೊಳ್ಳೋದು, ಇವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಷ್ಟು ಬೇಗ ನಿಮ್ಮನ್ನು ಮನಮೆಚ್ಚಿ ಈವರೆ ನಾನು ಮುಳುಬಾಗಲು ಕರ್ಕೊಂಬಂದಿದ್ದೀವಿ. ಆದಷ್ಟು ಬೇಗ 24 ಗಂಟೆ ಅಥವಾ 48 ಗಂಟೆಗಳಲ್ಲಿ ಇದಕ್ಕೇನಾದರೂ ಏನೋ ಸಿಗದೇ ಇದ್ದರೆ ನಾನೇ ನೇರವಾಗಿ ಬಂದು ಇಲ್ಲಿ ಪಿ ಡಿ ಒ ಮಾತಾಡಬೇಕಾಗ್ತದೆ. ನಾನೇ ಬಂದು ನೇರವಾಗಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇದು ಎಚ್ಚರಿಕೆ. ಈಗ ಸಿ ಒ ಅವ್ರು ಕೊಟ್ಟಿದ್ದೀನಿ, ನಿಮಗೂ ಕೊಡ್ತಾ ಇದ್ದೀನಿ ಎಚ್ಚರಿಕೆ. ಬಹುಶಃ ಆ ವ್ಯಕ್ತಿಗೆ ಏನೋ ವರ್ಕ್ ಜಾಸ್ತಿ ಆಗ್ತಿದೆ ಅಂತೆ. ದಯವಿಟ್ಟು ನಾಳೆ ಖಾಲಿ ಮಾಡಿಸಿ ಬೇರೆ ವ್ಯಕ್ತಿಯನ್ನು ನೇಮಕ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಅದಾಗಲಿಲ್ಲ ಅಂತಂದರೆ ಸಾರ್ವಜನಿಕರು ಮುತ್ತಿಗೆ ಹಾಕಿ ಬೀಗ ಹಾಕ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ನೆರವೇರಬೇಕು. ಕೆಲಸ ಮಾಡೋ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮ್ಮ ಹತ್ರ ಇರಬೇಕಷ್ಟೇ. ಈ ನಾಲೆಡ್ಜ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಅಧಿಕಾರಿ ನನಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದು ಎಚ್ಚರಿಕೆ ಅಂತ ಮಾಡ್ತಾ ಇದ್ದೀನಿ. ನಾನು ಸಾರ್ವಜನಿಕರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ಇಂಥ ಅಧಿಕಾರಿನ ಇಟ್ಕೊಳ್ಳೋದ್ರಿಂದ ನಾನು ಫಸ್ಟ್ ಬಂದರೆ ಜನಪ್ರಿಯ ಶಾಸನ ಆಗಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಇಲ್ಲಿ ತನಕ ಯಾವ ತಾಲೂಕಲ್ಲಿ ಯಾವ ಪಂಚಾಯತಿಯಲ್ಲಿ ಕೂಡ ಇಷ್ಟು ದೂರಲ್ಲಿ ಬಂದಿಲ್ಲ ಒಬ್ಬ ಅಧಿಕಾರಿ ಮೇಲೆ. ಸಾರ್ವಜನಿಕರು ಬಂದು ನೇರ ಮಾಡ್ತಾ ಇದ್ದಾರೆ ಅಂತ ಇದ್ರೆ ನನಗೆ ಇದು ಕ್ಷೇಮ ಆಗ್ತಾಯಿದೆ. ಆಸ್ ಎ ತಂದೆಯಾಗಿ ತಾಲೂಕಿಗೆ ನನಗೆ ಕ್ಷೇಮ ಆಗ್ತಾಯಿದೆ. ಆದಷ್ಟು ಬೇಗ ನಾನು ಎಲ್ಲ ಅಧಿಕಾರಿಗಳು ಕೇಳೋದೊಂದೇ, ದಯವಿಟ್ಟು ಇಂಥದಕ್ಕೆ ಆಸ್ಪದ ಕೊಡೋಕ್ಕೆ ಹೋಗಬೇಡಿ. ಕೆಲವು ಅಧಿಕಾರಿಗಳಿದ್ದಾರೆ, ಎಂಥ ಮೆಚ್ಚುಗೆ ಅಧಿಕಾರಿಗಳಿದ್ದಾರೆ ಅಂತಂದರೆ ನಾನು ಮೆಚ್ತೀನಿ. ಆ ವಿ.ಎ. ಯಾರೋ ಗಿರಿ ಅಂತ ಇದ್ದಾನೆ, ಕಾವ್ಯ ಅಂತ ಇದ್ದಾಳೆ. ನಾನು ಹೇಳ್ಬಾರ್ದು ಅವ್ರ ಬಗ್ಗೆ, ಅವ್ರ ವೈಖರಿ ಬಗ್ಗೆ, ನಮ್ಮ ಡಾಕ್ಟರ್ಸ್ ಬಗ್ಗೆ, ಆ ಸೋಷಿಯಲ್ ನಮ್ಮ ಮಹೇಶ್ ಬಗ್ಗೆ, ವಾಟರ್ ಬೋರ್ಡ್ ರಾಜೇಶ್ ಬಗ್ಗೆ ಗೌರವ ಆಗುತ್ತೆ ನಮ್ಮ ಮಾತಾಡೋಕ್ಕೆ ಅವ್ರ ಬಗ್ಗೆ. ಯಾಕೆ ಹೇಳಿ? ಅವ್ರು ಕೆಲಸ ಮಾಡೋರ ಬಗ್ಗೆ ನಾವು ಗೌರವದ ಇಟ್ಕೊಬೇಕಾಗುತ್ತೆ. ಒಬ್ಬ ಲೇಡೀಸ್ ಬಂದು ಮಕ್ಕಳು ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಯಾವ ಸಮಾಜವನ್ನು ನಾವು ಕಟ್ತಾ ಇದೀವಿ ಸರ್? ಇಲ್ಲಿ ಯಾವ ಸಮಾಜ ಕಟ್ಟಕ್ಕೆ ಹೋಗ್ತಾ ಇದೀವಿ ನಾವು? ಇವತ್ತು ನಾನು ಕಾಣ್ ತಾಯ್ದೂರು ಇದೆಯಾ? ಇಲ್ಲಿ ತಾಯ್ದೂರು ಹೆಂಗಿತ್ತು? ರೋಡಲ್ಲಿ ಬಗಣಿ ಹಾಕೋಕೆ ಪರ್ಮಿಷನ್ ಯಾರು ಕೊಟ್ಟರು? ಇವ್ರಿಗೆ ದೇವಸ್ಥಾನ ಮುಂದೆ ಮಟನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಇದು ಪಿ ಡಿ ಒ ಸತ್ತೋಗಿದೆ. ಇದಾರೆ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಇದಕ್ಕೆ ಇವಾಗ ನಿಮ್ಗೆ ನಾಚಿಕೆ ಆಗ್ಬೇಕು ವಿಚಾರದಲ್ಲಿ ಬಂದಾಗ. 24 ಗಂಟೆಲಿ ಇದಕ್ಕೇನಾದರೂ ಕಾರು ಮಾಡದೇ ಇದ್ರೆ ನಾನು ಬಂದು ಇಲ್ಲಿ ಟೆಂಟ್ ಹಾಕ್ಬೇಕಾಗುತ್ತೆ. ಇನ್ನು ನನ್ನ ಕತೆ ಇನ್ನೂ ಗೊತ್ತಿಲ್ಲ, ನಾನು ಬಂದು ಟೆಂಟ್ ಹಾಕ್ಬೇಕಾಗುತ್ತೆ. ದಯವಿಟ್ಟು ತುಂಬ ಕೋಪದಿಂದ ಅಲ್ಲ, ನೋವಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿ. 78 ಅಪ್ಲಿಕೇಶನ್ಸ್ ಕೂಡ ಒಂದು ವಾರದಲ್ಲಿ ಸಮಸ್ಯೆ ಕ್ಲಿಯರ್ ಆಗಬೇಕು. ಇದು ನಿಮ್ಮ ಡ್ಯೂಟಿ. ಇದು ಇಲ್ಲ ರವೀಂದ್ರ ಆದ್ರೆ ನಮ್ಮ ಡ್ಯೂಟಿ, ಇಲ್ಲ ನಿಮ್ಮ ಡ್ಯೂಟಿ. ಎಮ್ ಎಲ್ ಎ ನಾನು ಸ್ಪಾಟ್ ಕ್ಲಿಯರ್ ಮಾಡಿಕೊಟ್ಟಿದ್ದೆ ಕೆಲವು ವಿಚಾರಲ್ಲ.
ದಯವಿಟ್ಟು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿ. ವಾಟರ್ ಬೋರ್ಡ್ ನಿಮಗೆ ಸಂಬಂಧಪಟ್ಟ ವಿಷಯ, ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಯಶಸ್ಸು ಕೊಡ್ತೀವಿ ಅಂತ ನಂಬಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ.